ಸುದ್ದಿಪ್ರಸಾರ ವೀಕ್ಷಕರಿಗೆ ಸ್ವಾಗತ. ಉಂಡು ಹೋದ ಕೊಂಡು ಹೋದ ಕಥೆಯ ನಾಯಕನನ್ನೇ ಮೀರಿಸಿದ ಮಹೇಶ್ ಜೋಶಿ. ಮಂಡ್ಯ ಜಿಲ್ಲೆಯಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಭೂತಪೂರ್ವ ಯಶಸ್ವಿಗೊಂಡಿತು. ಲಕ್ಷಾಂತರ ಜನ ಸಮ್ಮೇಳನದಲ್ಲಿ ಪಾಲ್ಗೊಂಡು ಕಣ್ಮುಂಬಿಕೊಂಡುಕೊಂಡರು. ಇಂತಹದೊಂದು ಸಮ್ಮೇಳನ ನಾವು ಹಿಂದೆಂದೂ ಕಂಡಿರಲಿಲ್ಲ ಎಂದು ಹಾಡಿ ಹೊಗಳುತ್ತಿರುವ ಸಂದರ್ಭವನ್ನು ಸಹಿಸಿಕೊಳ್ಳಲಾಗದ ಮಹೇಶ್ ಜೋಶಿಯವರು ಕಳೆದ 6 ತಿಂಗಳಿಂದ ಮಂಡ್ಯ ಜಿಲ್ಲೆಯ ಎಲ್ಲಾ ಆತಿಥ್ಯಗಳನ್ನ ಸ್ವೀಕರಿಸಿ ಇಂದು ಮಂಡ್ಯದ ಜನರ ಒಗ್ಗಟ್ಟನ್ನು ಹೊಡೆದು ಹಾಕಿ ನಮ್ಮೆಲ್ಲರ ಭಾವನೆಗಳ ಜೊತೆ ಆಟವಾಡಿ ಕಾಲು ಕಿತ್ತಿದ್ದಾರೆ. ಇದು ಉಂಡು ಹೋದ ಕೊಂಡು ಹೋದ ಕಥೆಯ ನಾಯಕನನ್ನೇ ಮೀರಿಸುವ ಇವರ ವರ್ತನೆಯನ್ನು ಖಂಡಿಸುವ ಸಲುವಾಗಿ ಇಂದು ಈ ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತಿದ್ದೇವೆ ಎಂದು ಕಲಾವಿದರಾದ ಬಸವರಾಜು, ವೈರಮುನಿ ಜೋಶಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 7 ತಿಂಗಳಿಂದ ಹಲವಾರು ಜನ ಇದಕ್ಕೆ ಶ್ರಮ ವಹಿಸಿದ್ದಾರೆ. ಇದರ ಯಶಸ್ವಿಗೆ ಎಲ್ಲರೂ ಕೂಡ ಕಾರಣರಾಗಿದ್ದಾರೆ. ಆದರೆ ಮಹೇಶ್ ಜೋಶಿ ಅವರು ಏಕಾಏಕಿ ದುರ್ದಂತವ್ರನ್ನ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಪದಾಧಿಕಾರಿಗಳನ್ನ ಸಂಚಾಲಕರನ್ನ ಏಕಾಏಕಿ ತೆಗೆದುಹಾಕಿದ್ದಾರೆ. ಮತ್ತೆ ಈ ಸಮ್ಮೇಳನದಲ್ಲಿ ಹಲವಾರು ಲೋಪದೋಷಗಳಿತ್ತು. ಆದ್ರೂ ಕೂಡ ನಮ್ಮ ಜನ ಎಲ್ಲೂ ಕೂಡ ಅದನ್ನ ಮಾತಾಡಲಿಲ್ಲ. ಯಾಕೆ ಅಂತಂದ್ರೆ ಇದು ನಮ್ಮ ಮಂಡ್ಯ ಜಿಲ್ಲೆಯ ಅಸ್ಮಿತೆ, ನಮ್ಮ ಮಂಡ್ಯ ಜಿಲ್ಲೆಯ ಗೌರವ ಅಂತೇಳಿ ತಮ್ಗೆ ಎಷ್ಟೇ ನೋವಾದ್ರೂ ಕೂಡ ಎಲ್ಲಾ ಸಮಿತಿಯವರು ಎಲ್ಲಾ ಇದಕ್ಕೆ ಸಂಬಂಧಪಟ್ಟಂತರು ಎಲ್ಲರೂ ಕೂಡ ಸಹಿಸಿಕೊಂಡ್ರು. ಯಾಕೆ ಅಂತಂದ್ರೆ ನಮ್ಮ ಜಿಲ್ಲೆಗೆ 30 ವರ್ಷ ಆದ ನಂತರ ಸಮ್ಮೇಳನ ಬಂದಿದೆ. ಈ ಸಮ್ಮೇಳನ ಯಶಸ್ವಿ ಅಷ್ಟೇ ನಮ್ಮೆಲ್ಲರೂ ಉದ್ದೇಶ ಅಂತೇಳಿ ನಾವೆಲ್ಲರೂ ಕೂಡ ಅದನ್ನ ಸಹಿಸಿಕೊಂಡು. ಆದ್ರೆ ಮಹೇಶ್ ಜೋಶಿ ಅವರು ನಮ್ಮ ಒಂದು ಸಹಿಷ್ಣುತೆಯನ್ನ, ನಮ್ಮ ತಾಳ್ಮೆಯನ್ನ ಅವರು ದುರ್ಬಲ ಅಂತೇಳಿ ತಿಳ್ಕೊಂಡು ಈ ತರ ಒಂದು ವರ್ತನೆಯನ್ನ ಮಾಡಿರೋದು ಸರಿಯಲ್ಲ ಅಂತ ಉದ್ದೇಶವನ್ನು ಇಟ್ಕೊಂಡು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ. ದಯವಿಟ್ಟು ತಾವೆಲ್ಲರೂ ಕೂಡ ನಿಮಗೆ ವಿಷಯ ಇದರಲ್ಲಿ ಇದೆ, ತಾವೆಲ್ಲರೂ ಕೂಡ ನೀವು ಮಾಧ್ಯಮದವರು ದಸರಾದಲ್ಲಿ ಗಗನಚುಕ್ಕಿ ಇಲ್ಲೆಲ್ಲ 8,000 ರೂಪಾಯಿ ಅಷ್ಟು ಸ್ಥಳೀಯ ಕಲಾವಿದರು ಕೊಟ್ಟಿದ್ರು. ಇನ್ನು ನಿಮಗೆ ಗೊತ್ತಿರುವಂಗೆ ಹೊರಗಿನ ಕಲಾವಿದರಿಗೆ ತುಂಬಾ ದುಬಾರಿ ಸಂಭಾವನೆಗಳು ಸಿಗ್ತಾನೆ ಇದೆ. ಈಗ ಸಮ್ಮೇಳನದಲ್ಲಿ ಒಂದು ತಂಡಕ್ಕೆ ಸ್ಥಳೀಯ ತಂಡಕ್ಕೆ 20,000, ಇನ್ನು ಹೊರಗಿನಿಂದ ಬರ್ತಕ್ಕಂತ ದೂರವನ್ನ ಗಮನಿಸ್ಕೊಂಡು ಅವ್ರಿಗೆ 25,000, 30,000, 40,000 ತನಕ ಕೊಡ್ತೀವಿ ಅಂತ ಕೇಳವ್ರೆ. ಅದು ಅಧಿಕೃತವಾಗಿ ಎಲ್ಲೂ ಕೂಡ ಅವರು ಇಷ್ಟೇ ಕೊಡ್ತೀವಿ ಅಂತ ಹೇಳಿಲ್ಲ. ಹೊರಗಡೆ ಜಿಲ್ಲೆಯವ್ರಿಗೆ ಈಗ ಬೀದರ್, ಗುಲ್ಬರ್ಗದಿಂದ ಬರ್ತಕ್ಕಂಥ 40,000 ರೂಪಾಯಿ ಕೊಡ್ತೀವಿ ಅಂತಂತಾರೆ. ಈ ಕಡೆ ಹಾವೇರಿ, ಈ ಕಡೆ ಮಧ್ಯ ಕರ್ನಾಟಕದಿಂದ ದಯಮಾಡಿ ಅದನ್ನ ನೀವೆಲ್ಲರೂ ಅವ್ರಿಗೆ ಒಂದ್ ಸ್ವಲ್ಪ ಸಿಕ್ಕಿಲ್ಲ. ಏನಾಗ್ತಾ ಇದೆ ಅಂತಂದ್ರೆ ಒಂದು ಅಧಿಕಾರಿಗಳು ಮತ್ತೆ ಈಗ ಇದ್ರ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು ಈ ಕಲಾವಿದರ ಮೇಲೆ ದೌರ್ಜನ್ಯ ಮಾಡಿದ್ರೆ ಕಲಾವಿದರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ನಿಂತವ್ರೆ. ಇದು ದೊಡ್ಡ ದೌರ್ಭಾಗ್ಯ ಅಂತ ತೋರ್ಸೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಇರ್ಬೋದು ಸರ್. ಅದೇ ಸರ್, ಅವ್ರನ್ನ ಎಂಟ್ರಿ ತಗೊಳಕ್ಕೆ 1 ಗಂಟೆ ಟೈಮ್ ಬೇಕಾಯ್ತು. 1.5 ಗಂಟೆ ಟೈಮ್ ಎಂಟ್ರಿ ತಗೊಳಕ್ಕೆ ಅವರು ಒಂದು ಎಂಟ್ರಿ ತಗೊಳಕ್ಕೆ. ಅದೇ ಕಾರ್ಯಕ್ರಮ ನಮ್ಮ ಸ್ಥಳೀಯ ಕಲಾವಿದರಿಗೆ 3 ದಿನಕ್ಕೆ ನೀವು ಹೇಳ್ದಂಗೆ ಪೂಜೆ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ, ಎಂತ ಅದ್ಭುತವಾದ ಕಾರ್ಯಕ್ರಮ. ಅವ್ರಿಗೆಲ್ಲ ಪೇಮೆಂಟು 10,000 ರಿಂದ 20,000 ರೂಪಾಯಿ ಅಷ್ಟೇ. ಅರ್ಜುನ್ ಜನರಿಗೆ 10 ಲಕ್ಷ ರೂಪಾಯಿ ಅಂತ ಪೇಮೆಂಟ್. ಮತ್ತೆ ನಿಮ್ಮೆಲ್ಲರ ಸಹಕಾರದಿಂದ ಅನುಶ್ರೀಗೆ ನಿರೂಪಣೆ ಮಾಡಿಕೆ 2 ಲಕ್ಷ ರೂಪಾಯಿ ಅಂತ ಪೇಮೆಂಟ್. ಗಗನಚುಕ್ಕಿ ಜಲಪಾತೋತ್ಸವ ಮಾಡಿದಾಗ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡಿ ಅಂತ ಬಿಟ್ಟು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾವೊಂದು ಪ್ರತಿಭಟನೆ ಮಾಡಿದ್ವಿ. ಆ ಪ್ರತಿಭಟನೆ ಫಲವಾಗಿ 2 ತಂಡಕ್ಕೆ ಸ್ಥಳೀಯ ತಂಡಕ್ಕೆ ಕೊಡ್ಬೇಕಾಗಿತ್ತಂತದ್ದು 30 ತಂಡಗಳಿಗೆ ಗಗನಚುಕ್ಕಿನಲ್ಲಿ ಕಾರ್ಯಕ್ರಮ ಕೊಟ್ಟರು. ಇದಾಗಬೇಕಾಗಿದೆ ಅಂತಂದ್ರೆ ನಿಮ್ಮಿಂದ ಅದು ಖಂಡಿತವಾಗಿ ಈ ತರದ ಅನ್ಯಾಯಗಳನ್ನ ಸರಿಪಡಿಸೋಕೆ ಸಾಧ್ಯ ಇದೆ. ದಯಮಾಡಿ ತಮ್ಮ ಸಹಕಾರ